ಪುರಾಣ ಸರ್, ಅಂತೂ ಇಂತೂ ಒಂದು ಡಿಸ್ಕಷನ್ ರಾಜ್ಯದಲ್ಲಿ ಆರಂಭ ಆಗಿದೆ. ಇದನ್ನು ನಾವು ತುಂಬ ಮೊದಲಿನಿಂದನೂ ಮಾಡ್ತಾ ಇದ್ವಿ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವು ನಿಜವಾದ ಅರ್ಹರಿಗೆ ಮಾತ್ರ ತಲುಪಬೇಕೇ ಹೊರತು ಸಾರಾಸಗಟಾಗಿ ಎಲ್ರಿಗೂ ಕೊಡಬೇಡಿ ಅವುಗಳನ್ನು. ಹಾಗೆ ಕೆಲವು ಜನರಿಗೆ ಮಾತ್ರ ಕೊಟ್ಟು ಉಳಿದವರಿಗೆ ಕೊಡದೇ ಇರುವ ದುಡ್ಡನ್ನು ಅಭಿವೃದ್ಧಿ ಕೆಲಸಗಳಿಗೆ ಬಳಸಿ ಅಂತ. ಅಂತಿಮವಾಗಿ ಪರಿಷ್ಕರಣೆ ಆಗಬೇಕು ಪಟ್ಟಿ ಅಂತ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದಾಗಿನಿಂದ ಶುರುವಾಗಿ ಶ್ರೀಮಂತರಾದವರು ಗ್ಯಾರಂಟಿಗಳನ್ನು ಗಿವ್ ಇಟ್ ಅಪ್ ಮಾಡಿ ಅಂತ ಈಗ ಹೇಳುವ ತನಕ ಬಂದಿದೆ. ವಾಟ್ ಈಸ್ ಯುವರ್ ಸ್ಟ್ಯಾಂಡ್ ಆನ್ ದ್ಯಾಟ್? ನೋಡಿ, ಆ ಗ್ಯಾರಂಟಿಗಳೇನಿದೆ ಅದೊಂದು ಸಾಮಾಜಿಕ ಭದ್ರತೆಯ ಕಾರ್ಯಕ್ರಮ. ಅದೊಂದು ಇಟ್ಸ್ ಅ ಪಾಲಿಸಿ ಡಿಸಿಷನ್. ಹೌದು. ಅದನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವು ಏನು ಭರವಸೆಯನ್ನು ಜನರಿಗೆ ಕೊಟ್ಟು ಚುನಾವಣೆಗಿಂತ ಮೊದಲು ಪ್ರಣಾಳಿಕೆಯಲ್ಲಿದ್ದಂಥದ್ದು ವಿಚಾರ, ಆ ಭರವಸೆಯನ್ನು ಪೂರೈಸುವಂಥದ್ದು ಮಾಡಿದ್ದೇವೆ. ಸೊ ಅಲ್ಲಿವರೆಗೂ ನಾವು ಯಾವ ಬದ್ಧತೆಯನ್ನು ತೋರಿಸ್ಬೇಕಿತ್ತು, ಪ್ರಾಮಾಣಿಕತೆಯನ್ನು ಒಂದು ಸರ್ಕಾರ ರಚನೆ ಆದಮೇಲೆ ತೋರಿಸ್ಬೇಕಿತ್ತು, ಅದನ್ನ ಪೂರ್ಣವಾಗಿ ತೋರಿಸಾಗಿದೆ. ಬಟ್ ಕಷ್ಟ ಆಗಿದೆ, ಅದರಿಂದ ಬರ್ಡನ್ ಆಗುತ್ತೆ ಅಂತ ಗೊತ್ತಿದ್ದಾನೆ ಘೋಷಣೆ ಮಾಡಿರುವಂಥದ್ದು. ಆದರೆ ಈಗ ಬರ್ಡನ್ ಆಗಿದೆ ಅಂದಿದ ತಕ್ಷಣ ಆ ಗ್ಯಾರಂಟಿಗಳ ಬಗ್ಗೆ ಮರು ಆಲೋಚನೆ ಮಾಡುವಂಥದ್ದು ಅದೊಂದು ಕಡೆ ನಡೆಯೋದ್ರಲ್ಲೇನು ತಪ್ಪೇನಿಲ್ಲ. ಆದರೆ ಇದನ್ನು ಬದಲಾಯಿಸಬೇಕು ಅಂತ ಹೇಳುವಂಥ ಕೂಗೇನಿದೆಯಲ್ಲ, ಅದನ್ನು ಒಪ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬದಲಾಯಿಸಬೇಕು ಅಂತ ಹೇಳಿ ಅಲ್ಲ, ಈಗ ಬದಲಾಯಿಸಬೇಕು ಅಂತಲೇ ತಾನೇ ಈಗ ಹೇಳ್ತಾ ಇರುವಂಥದ್ದು. ಪರಿಷ್ಕರಣೆ ಮಾಡಿ ಅಂತ ಹೇಳಿದ್ರೆ ಪರಿಷ್ಕರಣೆ ಮಾಡಿ ನಿಜವಾದ ಬಡವರು ಯಾರಿದ್ದಾರೆ, ತಿಂಗಳಿಗೆ 2,000 ರೂಪಾಯಿ ಯಾವ ಕುಟುಂಬದ ಮಹಿಳೆಗೆ ನಿಜವಾಗ್ಲೂ ಅದು ಒಳ್ಳೆ ಅಮೌಂಟದು. ಅಂದರೆ ನನಗೆ 2,000 ಬಂದುಬಿಡ್ತಲ್ಲ ಅಂತ ಯಾರಿಗೆ ಖುಷಿ ಆಗುತ್ತೋ ಅವ್ರಿಗೆ ಕೊಡಿ ಅಂತ. 2,000 ಯಾರಿಗೂ ಚಿಲ್ಲರೆ ಆಗಿರೋವಂಥವ್ರಿಗೆ ಕೊಡಬೇಡಿ ಅಂತ. ಉಚಿತ ವಿದ್ಯುತ್ತು 1.25 ಕೋಟಿ 1.5 ಕೋಟಿ ಕೊಟ್ಟು ಫ್ಲಾಟ್ ಖರೀದಿ ಮಾಡಿದವ್ರು ನೀವು ಫ್ರೀ ಕರೆಂಟ್ ಕೊಡ್ತೀವಿ ಅಂತಂದರೆ ಬೇಕಾಗಿಲ್ಲ ಸರ್. ಅವ್ರಿಗೆ ಪೀನಟ್ ಅದು. ಅವ್ರ ಹತ್ರ ನೀವು ಪ್ರಾಮಾಣಿಕವಾಗಿ ಕರೆಂಟ್ ಬಿಲ್ ಕಟ್ರಪ್ಪ ಅಂಥೇಳಿ. ಈಗ ಯಾರು ಪ್ರತಿನಿತ್ಯ ಕೆಲಸಕ್ಕೆ ಅಂತ ಈ ಮನೆ ಕೆಲಸದ ಹೆಣ್ಮಕ್ಳು, ಟೆಕ್ಸ್ಟೈಲ್ ಮಹಿಳೆಯರು ಇರ್ತಾರೆ, ಅಂಥವ್ರಿಗೆ ಫ್ರೀ ಬಸ್ ಪಾಸ್ ಕೊಡಿ. ನೀವು ಯಾರ್ಯಾರು ಹೆಣ್ಮಕ್ಳು ಹತ್ತಿರೋ ಎಲ್ರಿಗೂ ನಾವು ಫ್ರೀ ಕೊಡ್ತೀವಿ. ಈ ರೀತಿಯಾದ ಸರ್ ಕಾಕಾ ಸಾಹೇಬ್ಗೂ ಫ್ರೀ, ನಾನಾ ಪಾಟೀಲ್ಗೂ ಫ್ರೀ ಅಂತ ಪೊಲಿಟಿಕಲ್ ಭಾಷಣ ಏನೋ ಮಾಡಿಬಿಟ್ರು ಸಿದ್ದರಾಮಯ್ಯನವರು. ಮುಗೀತದೆ, ಎಲೆಕ್ಷನ್ ಮುಗಿದಿದೆ, ಈಗ ಪರಿಷ್ಕರಣೆ ಮಾಡಿ. ನನಗೆ ಒಂದು ಹೇಳಿ, ಎಸ್, ಬಸ್ಸನ್ನು ಹತ್ತುವಂಥ ಮಹಿಳೆಯರು ಯಾರು? ಬಡವರು, ಮಧ್ಯಮದ ವರ್ಗದವರು, ಕೆಳ ಮಧ್ಯಮದ ವರ್ಗದವರು. ಮಧ್ಯಮ ವರ್ಗದವರು ಅಲ್ಲ, ಓಕೆ, ಮಧ್ಯಮದ ವರ್ಗದವರು ಕೂಡ ಬಸ್ ಹತ್ತದಿಲ್ಲ, ಆಯಿತಾ? ಅದರಿಂದ ನೇರವಾಗಿ ಆ ಬಸ್ಸಲ್ಲಿ ಉಚಿತವಾಗಿ ಮಹಿಳೆಯರಿಗೆ ಕೊಡೋ ಕಾರ್ಯಕ್ರಮ ಏನಿದೆ ಅದು ಬಡವರಿಗೆ ಮತ್ತು ಅಟ್ ಬೆಸ್ಟ್ ಕೆಳ ಮಧ್ಯಮದ ವರ್ಗದವ್ರಿಗೆ ಬಿಟ್ಟರೆ ಬೇರೆಯವ್ರಿಗೆ ಹೋಗೋದಿಲ್ಲ ಆ ಯೋಜನೆ. ನಮ್ಮ ವಿದ್ಯುತ್ ಶಕ್ತಿ ವಿಚಾರಕ್ಕೆ ಬಂದಾಗ ಅದು 200 ಯೂನಿಟ್ಸ್ ಆ್ಯಾವ್ರೇಜ್ ಇರೋರಿಗೆ ಮಾತ್ರ ಫ್ರೀ. ಬಿಲೋ 200 ಯೂನಿಟ್ಸ್ ಆ್ಯಾವ್ರೇಜ್ ಆಗಬೇಕು. ಅಂದರೆ ಒಂದು ತಿಂಗಳು. ಸೊ ನೀವು ಫ್ಯಾನ್ ಓಡಿಸೋರು, AC ಓಡಿಸೋರು, ರೆಫ್ರಿಜರೇಟರ್ ಓಡಿಸೋರ್ಗೂ ಕೂಡ ಅದು ಅನ್ವಯ ಆಗೋದಿಲ್ಲ. ನೀವು ಬಂದು ಈಗ ಹೋಗಿ ದಾಟ್ಬಿಡ್ತದೆ, ಖಂಡಿತವಾಗಿ ದಾಟ್ತದೆ. ಈಗ ನಮ್ಮ ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರಕ್ಕೆ ಬಂದರೆ ಕೂಡ ನಿಮ್ಗೆ ಗೊತ್ತಾಗುತ್ತೆ ಯಾರಿಗೆ ಸಿಗ್ತಾ ಇದೆ ಅಂತೇಳಿ. ಅತಿ ಹೆಚ್ಚು ಬಡವರಿಗೇ ಸಿಗ್ತಾ ಇರೋದು. ಆದರೆ ಯಾವುದೇ ಒಂದು ಯೋಜನೆಯನ್ನು ಉಪಯೋಗವನ್ನು ತಪ್ಪು ಉಪಯೋಗಿಸೋರು ಇರ್ತಾರಲ್ಲ, ಅಂಥವ್ರನ್ನ ಗುರುತಿಸೋಂಥದ್ದು ಬೇರೆ. ಅದರಿಂದ ಯೋಜನೆಯನ್ನೇ ಪರಿಷ್ಕರಣೆ ಮಾಡಬೇಕು ಅಂತ ಹೇಳೋದು ಸರಿಯಲ್ಲ. ಮತ್ತು ಈಗ ಈ 2,000 ರೂಪೀಸ್ ಮಹಿಳೆಯರಿಗೆ ಕೊಡ್ತಾ ಇರೋ ಗ್ಯಾರಂಟಿ ಏನಿದೆ, ಅದರಲ್ಲಿ ನಿನ್ನೆ ನಾನು ನೋಡಿದೆ, ನಮ್ಮ ಹಿರಿಯ ನಾಯಕರು ಹೇಳ್ತಾರೆ, ಯಾರು ಅವ್ರಿಗೆ ಅವಶ್ಯಕತೆ ಇಲ್ಲ ಅವ್ರು ಬಿಟ್ಕೊಡಿ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ಯಾಕಂದರೆ ಅವಶ್ಯಕತೆ ಇಲ್ಲದೆ ಇರೋ ಅದನ್ನು ಪಡ್ಕೊಳ್ಳೇಬಾರ್ದು ಮೊದಲನೇದಾಗಿ. ಯಾಕೆಂದರೆ 2,000 ರೂಪಾಯಿ ಸುಮ್ಮನೆ ಬರ್ತಾಯಿದೆ ಅಂಥೇಳಿ ಇರೋದಕ್ಕಲ್ಲ ಅದು ಯೋಜನೆ ಇರುವಂಥದ್ದು. ಸೊ ಆ ಮಟ್ಟಕ್ಕೆ ಬಹುಶಃ ಜನರಲ್ಲಿ ಅದನ್ನು ಕೇಳ್ಕೊಂಡಿರೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಈ ಯೋಜನೆಗಳು ಬಹುತೇಕ 95% ಹೆಚ್ಚಾಗಿ ಫಲಾನುಭವಿಗಳೆಲ್ಲ ಬಡತನದಲ್ಲಿರುವಂಥವರೇ ಮತ್ತು ಕೆಳ ಮಧ್ಯಮದವ್ರಿಗೆ ಮಾತ್ರ ಇದು ಲಾಭ ಆಗಿದೆ, ಬಿಟ್ಟರೆ ಬೇರೆಯವ್ರಿಗೆ ಇದು ಲಾಭ ಆಗಲಿಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ 1 ವರ್ಷದ ನಂತರ ಗ್ಯಾಸ್ ಸಬ್ಸಿಡಿನ ಗಿವ್ ಇಟ್ ಅಪ್ ಅಂತ ಮನವಿ ಮಾಡಿಕೊಂಡ್ರು. 1 ವರ್ಷದಲ್ಲಿ 1 ಕೋಟಿ ಜನ ಬಿಟ್ಟುಕೊಟ್ರು, ನಮಗೆ ಬೇಡ ಸಬ್ಸಿಡೈಸ್ಡ್ ಸಿಲಿಂಡರ್ ಬೇಡ ಅಂತ. ಕೆಲವರು ಹೇಳ್ತಾರೆ, ಯಾಕೆ ಅಷ್ಟು ದೊಡ್ಡ ಮಟ್ಟದಲ್ಲಿ ವಾಲಂಟಿಯರ್ ಆಗಿ ಬಿಟ್ಟುಕೊಡೋದಕ್ಕೆ ಮುಂದೆ ಬಂದರು ಅಂದರೆ, ನಾವು ಬಿಟ್ಟುಕೊಟ್ಟ ದುಡ್ಡು ಸರಿಯಾದ ಉದ್ದೇಶಕ್ಕೆ ಬಳಕೆಯಾಗುತ್ತೆ ಅನ್ನೋ ನಂಬಿಕೆ ಜನರಿಗಿತ್ತು ಅಂತ. ಈಗ ಆ ನಂಬಿಕೆಯನ್ನು ರಾಜ್ಯ ಸರ್ಕಾರ ಹುಟ್ಟಿಸ್ಬೋದಾ? ಗಿವ್ ಇಟ್ ಅಪ್ ಅಂತ ಮನವಿ ಮಾಡ್ತಿದ್ರೆ, ಇಲ್ಲಪ್ಪ ನಾನು 2,000 ನಂಗೆ ತಿಂಗಳ ಬರೋದು ಬೇಡ, ಇದು ಸರಿಯಾದ ರೀತಿಯಲ್ಲಿ ಖರ್ಚು ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನೋ ಭರವಸೆಯನ್ನು ಜನರಿಗೆ ಕೊಡಬೇಕು. ಮೊದಲನೇದಾಗಿ ಸಬ್ಸಿಡಿ ಕೊಟ್ಟಿರುವಂಥ ಫಲಾನುಭವಿಗಳು ಅರ್ಹರಲ್ಲ ಅಂತ ಹೇಳೋದು ಆಯಿತು ಅದರಿಂದ, ಅವ್ರ ಮಾತಿನಿಂದ. ಯಾಕಂದರೆ ಬಿಟ್ಕೊಡಿ ಅಂತ ಹೇಳಿದ್ರೆ ಯಾರಿಗೆ ಸಿಗಬಾರ್ದು ಅವ್ರಿಗೂ ಕೂಡ ಸಿಕ್ಕಿದೆ ಅಂತ ಆಯಿತು. ಸಿಗಬಾರ್ದಲ್ಲ, ನನಗೆ ದೊಡ್ಡ ವಿಷಯ ಅಲ್ಲ ಸರ್, 400-500 ರೂಪಾಯಿ ನಾನು ಖರ್ಚು ಮಾಡ್ಕೋತೀನಪ್ಪ, ಇದು ದೇಶಕ್ಕಾಗಿ ಬಳಕೆ ಆಗಲಿ ಅನ್ನೋ ಮನಸ್ಥಿತಿಯಲ್ಲಿ ಬಿಟ್ಟುಕೊಡಿ ಅಂತ. ಶ್ರೀಮಂತರು ಬಡವರು ಅಂತಲ್ಲ, ಯಾರು ಬಡವರು ಬಿಟ್ಕೊಡ್ಬೇಕು ಅಂತ ಬಿಟ್ಟುಕೊಡ್ಬೇಕು. ನಿಮ್ಮ ಮನಸ್ಸು ಸರ್, ನಿಮ್ಮ ಆಲೋಚನೆ, ಮನಸ್ಸು ಇಚ್ಛೆ, ಯಾರು ಬೇಕಾದ್ರೆ ಬಿಟ್ಕೊಡಿ ಅಂತ ಆಯಿತು. ಅದೇ ಮನವಿಯನ್ನು ರಾಜ್ಯದಲ್ಲಿ ಮಾಡಿಕೊಂಡ್ರೆ ಜನಸ್ಪಂದನೆ ಹೆಂಗೆ ಸಿಗಬಹುದು ಅಂತ ಅಲ್ಲ, ಮಾಡಿ ನೋಡ್ಬೇಕಲ್ಲ. ಖಂಡಿತವಾಗಿ ಯಾರು ಅದಕ್ಕೆ
ಮನಸ್ಸು ಅವರ ಅಂದರೆ ಅದರ ಆತ್ಮಸಾಕ್ಷಿಗೆ ದಕ್ತತೆ ಅಂಥವ್ರು ಬಿಟ್ಕೊಟ್ರೆ ಒಳ್ಳೆಯದು. ಯಾಕಂದರೆ ನಮ್ಗೆ ಅವಶ್ಯಕತೆ ಇಲ್ಲ, ಆದರೂ ಬರ್ತಾ ಇದೆ ಅಂತ ತಗೋತಾ ಇದ್ದೀವಿ. ಮತ್ತು ಯಾವ್ದಾದ್ರು ಸ್ವಲ್ಪ ಮಾಹಿತಿ ಆ ಕಡೆ ಈ ಕಡೆ ಮಾಡೇ ತಗೊಂಡಿರ್ತಾರೆ. ಯಾರು ನೇರವಾಗಿ ಶ್ರೀಮಂತರು ಇದ್ದರೂ ಕೂಡ ತಗೊಳಕ್ಕೆ ಸಾಧ್ಯ ಇಲ್ಲ, ಏನೋ ಸ್ವಲ್ಪ ಅಲ್ಲಿ ಅವಶ್ಯಕತೆ ಇರುವಂಥದ್ದನ್ನು ತಿದ್ದಿರ್ತಾರೆ. ಸೊ ಅಂಥವ್ರು ಬಿಟ್ಕೊಡಿ ಅಂತೇಳಿ ನಾವು ಸರ್ಕಾರ ಅಧಿಕೃತವಾಗಿ, ಈಗ ನಾನು ಹೇಳೋದಾಗಲಿ ಬೇರೆ ನಾಯಕರು ಹೇಳೋದಾಗಲಿ ಅದು ಬೇರೆ, ಅಧಿಕೃತವಾಗಿ ತೀರ್ಮಾನಗಳನ್ನ ತಗೊಂಡಾಗ ಆಗ ಗೊತ್ತಾಗುತ್ತೆ ನಮಗೆ. ಮುಖ್ಯಮಂತ್ರಿಗಳ ಖಾಸಗಿಯಾಗಿ ಕೂತ್ಕೊಂಡಾಗ ಗ್ಯಾರಂಟಿಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳನ್ನು ಹೇಳ್ತಾರೆ ನಿಮ್ಮ ಹತ್ರ? ಇದು ಬೇಡವಾಗಿತ್ತು, ಸುಮ್ಮನೆ ಜಾಸ್ತಿ ಮೈ ಮೇಲೆ ಎಳ್ಕೊಂಬಿಟ್ವಿ, ಅಥವಾ ನಂಗೆ ಸಮಾಧಾನ ಇದೆ, ಕಷ್ಟ ಆದರೂ ಇಷ್ಟೆಲ್ಲ ಜನರಿಗೆ ಕೊಡ್ತಾ ಇದ್ದೀವಿ ಅನ್ನೋ ಖುಷಿ ಇದೆ, ಏನಾದ್ರು ಖಾಸಗಿಯಾಗಿ ನಾನು ಹೇಳೋದು, ಮಾಧ್ಯಮ ಪಬ್ಲಿಕ್ ಕನ್ಸಂಪ್ಷನ್ಗೆ ಮಾಧ್ಯಮಗಳ ಮೂಲಕ ಹೇಳೋದಲ್ಲ. ಯಾವತ್ತೂ ಕೂಡ ಈ ಗ್ಯಾರಂಟಿಗಳು ಕಷ್ಟ ಆಗ್ತಾ ಇದೆ ಅಂತೇಳಿ ಮುಖ್ಯಮಂತ್ರಿಗಳ ಬಾಯಿಂದ ಒಂದು ಸತಿನೂ ಬಂದಿಲ್ಲ. ಕಷ್ಟ ಆಗ್ತಾ ಇದೆಯಾ ಅಂತ ಪ್ರಶ್ನೆ ಕೇಳಿದಾಗ ಕೂಡ ಅವರು ಇಲ್ಲ ಅಂತಲೇ ಹೇಳ್ತಾರೆ. ಮತ್ತು ಯಾರು ಇದರ ಬಗ್ಗೆ ಗ್ಯಾರಂಟಿಗಳ ಬಗ್ಗೆ ಸ್ವಲ್ಪ ಅಪಸ್ವರ ತೆಗಿತಾರೆ, ಅದು ಅವರು ಸ್ವಾಗತನೂ ಮಾಡೋದಿಲ್ಲ. ಗ್ಯಾರಂಟಿಗಳು ಕೊಡೋದಕ್ಕೆ ನಾವೇನು ಬದ್ಧವಾಗಿದ್ದೀವಿ. ಈಗ ನೋಡಿ, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ಗೆ 70,000 ಕೋಟಿ ಆಗ್ತಾಯಿದೆ. ಯಾವ ಸರ್ಕಾರ ಕೂಡ ಮಾಡಲಿಕ್ಕಾಗಲಿಲ್ಲ. ನಾವು ಭರವಸೆಯನ್ನು ಕೊಟ್ಟಿದ್ದೀವಿ, ಮಾಡಲೇಬೇಕು ಅಂತ. ಇದರ ಮಧ್ಯದಲ್ಲಿ ಗ್ಯಾರಂಟಿಗಳು ನೀವೇನು ದುಡ್ಡಿಲ್ಲ, ಅಭಿವೃದ್ಧಿ ಆಗ್ತಾಯಿಲ್ಲ ಅಂತೆಲ್ಲ ಜನ ಹೇಳ್ತಾ ಇದ್ದಾರೆ ಕೆಲವರು. ಅದ್ರ ಮಧ್ಯದಲ್ಲಿ ಹೇಳಿದ್ದಕ್ಕೆ ಬಂತು ಚರ್ಚೆ. ಶಾಸಕರು ಏನಂದರೆ ವಿಶೇಷ ಅನುದಾನ ಸಿಗ್ತಾ ಇಲ್ಲ ಅಂತಷ್ಟೇ ಬಿಟ್ಟರೆ, ಸಾಧಾರಣ ಪ್ರಕ್ರಿಯೆಗಳಲ್ಲಿ ಬರಬೇಕಾಗಿರುವಂಥದ್ದೆಲ್ಲ ಬರ್ತಾ ಇದೆ ಹಣ, ಅದು ದಾಖಲೆಗಳಿದೆಯಲ್ಲ ಅದಕ್ಕೆ. ಆದರೆ ಈ 70,000 ಕೋಟಿ ಏನು ಕೊಟ್ಟಿದ್ದಾರೆ, ಯಾವ ಸರ್ಕಾರ ಗ್ಯಾರಂಟಿ ಇಲ್ಲದೆ ಇತ್ತಲ್ಲ 4 ವರ್ಷ ಸರ್ಕಾರ, 5 ವರ್ಷ ಯಾಕೆ ಕೊಡಲಿಲ್ಲ, ಅವ್ರು ಯಾಕೆ ಮಾಡಲಿಲ್ಲ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ನ? ಅದರಿಂದ ಯಾವ ಯೋಜನೆಗಳಿಗೆ ನಾವು ಬದ್ಧರಾಗಿದ್ದೇವೆ, ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ, ಅದನ್ನು ಪೂರೈಸುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾಯಿದೆ. ಗ್ಯಾರಂಟಿಗಳು ಸ್ವಲ್ಪ ಹೊರೆ ಇದೆ, ಸ್ವಲ್ಪ ಒತ್ತಡ ಇದೆ, ಆದರೆ ಅದನ್ನು ಮ್ಯಾನೇಜ್ ಮಾಡುವಂಥದ್ದೇ ಒಂದು ಆರ್ಥಿಕ ತಜ್ಞರ ಕೆಲಸ ಅಲ್ವಾ. ಅದನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅವರು ಆರ್ಥಿಕ ತಜ್ಞರ ಜೊತೆಗೆ ಪಳಗಿದ ರಾಜಕಾರಣಿ ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.